ಪವಿತ್ರ ಬಂಧನ ಸೀರಿಯಲ್ಲೇ ಸ್ನಾನ ಮಾಡಿಸಿ ಕರ್ಕೊಂಬಂದು ತಲೆ ಒರೆಸ್ತಾ ತಲೆ ಒರೆಸ್ತಾ ಇರೋ ಟೈಮೊಳಗೆ ದೇವ್ ನೋಡ್ತಾ ಇರ್ತಾನೆ. ಸರಿ ಒಂದು ನಿಮಿಷ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಬಟ್ಟೆ ಹಾಕೊಂತ್ರಿ ಅಂತೆಲ್ಲ ಹೇಳ್ತಾನೆ. ಸರಿ ಅಂತೆಲ್ಲ ಪವಿತ್ರ ಹೊರಗೆ ಪವಿತ್ರ ಹೊರಗೆ ಹೋದಾಗ ಅದು ಪವಿತ್ರ ಅವರು ಬೊಟ್ಟಿಲ್ಲದೆ ಹೊರಗಡೆ ಹೋದರೆ ತಾತೆ ಅಜ್ಜಿ ಬೈದು ಬಿಡ್ತಾರೆ, ಮತ್ತು ಅಪಶಕನ ಅಂತೆಲ್ಲ ಆಳ್ತಾರೆ. ಪವಿತ್ರ ಅವರೇ ಒಂದು ನಿಮಿಷ ಅಂತೆಲ್ಲ ಹೇಳ್ತಾ ಆವಾಗ ಚೆಸ್ಟ್ ಹತ್ರ ನೋಡ್ಕೊಂಡಾಗ ಬೊಟ್ಟು ಬಿಲ್ಲೆ ಇರುತ್ತೆ, ಅದು ಹಣೆ ಬೊಟ್ಟು ನೋಡ್ಕೊಂಡಾಗ ಪವಿತ್ರ ನನ್ನ ಹತ್ರ ಹಣೆ ಬೊಟ್ಟು ಇಲ್ಲಲ್ಲ ಅಂತ ಅನ್ನೋದು. ಅದೇ ಟೈಮಿಗೆ ದೇವ್ ತನ್ನ ಚೆಸ್ಟ್ ಹತ್ರ ಇರೋದು ಹಣೆ ಬೊಟ್ಟು ತೊಗೊಂಡು ಪವಿತ್ರಾಗೆ ಹಣೆ ಬೊಟ್ಟು ಇಡ್ತಾನೆ. ಅದನ್ನು ನೋಡಿದ ನಮ್ರತ ಇಲ್ಲಿ ಬೆಂಕಿ ಆಗಿಬಿಟ್ಟಿರ್ತಾಳೆ, ನನ್ನ ರಕ್ತ ಎಲ್ಲ ಕುದೀತಾ ಇದೆ ಅಂತೆಲ್ಲ ಹೇಳಿ ಎಲ್ಲಿಂದ ರೂಮ್ಗೆ ಹೋಗಿ ಬಟ್ಟೆ ಅದು ಎಲ್ಲ ಪಿಲ್ಲು ಮತ್ತು ಬ್ಲ್ಯಾಂಕೆಟು ಎಲ್ಲ ಪಿಲ್ಲಿ ಮಾಡಿ ಫೋನೆಲ್ಲ ಬಿಸಾಕ್ಬಿಟ್ಟು ಏನಾಯ್ತು ನಮ್ಮಿ ಅಂತ ಅವರೆಲ್ಲ ಹೇಳ್ದ. ದೇವ್ ಇದನ್ನೆಲ್ಲ ಹಣೆ ಬೊಟ್ಟು ಇಡ್ತಾ ಇದ್ದಾನೆ ಪವಿತ್ರಾಗೆ, ಅದು ಹಣೆ ಬೊಟ್ಟು ಇಡ್ತಾ ಇದ್ದಾನೆ. ಅವರಮ್ಮನೂ ಮತ್ತು ಆಮೇಲೆ ಅವ್ರ ಅತ್ತೆ ಬಂದು ಏನಾಯಿತು ಅಂತೆಲ್ಲ ಹೇಳಿ ಕೇಳ್ತಾರೆ. ಏನಾಯಿತು ಅಂತ ಕೇಳಿದರು. ಆ ಪವಿತ್ರ ಇದರಲ್ಲ ಮನೆ ಮಂದಿ ಜಾಗ ಎಲ್ಲ ಪವಿತ್ರನೇ ತೊಗೊತಾ ಇದ್ದಾಳೆ. ಇಲ್ಲಿ ಮನೆಯಲ್ಲಿ ನೋಡಿದರೆ ಅಜ್ಜಿ ತಾತ ಆಮೇಲೆ ರಾಧಿಕಾ ಅತ್ತೆ ದೇವ್ ಈಗ ಎಲ್ಲರಿಗೂ ಪವಿತ್ರನೇ ಬೇಕಾಗಿದ್ದಾಳೆ. ನಾನಂದರೆ ನೆಗ್ಲೆಕ್ಟ್, ನಾನಂದರೆ ಕೇರ್ಲೆಸ್ ಮನೆಯಲ್ಲಿ ಅಂತೆಲ್ಲ ಹೇಳಿ ಅಳ್ತಾ ಇರ್ತಾಳೆ ನಮ್ರತ ಅಳ್ತಾ ಇರೋದು ನೋಡಿ ಅವ್ರ ಅತ್ತೆನೂ ಅವರಮ್ಮ ಸಮಾಧಾನ ಮಾಡ್ತಾರೆ. ಎಲ್ಲಾದರೂ ಸುಮ್ಮನೆ ಇರಮ್ಮ, ಎಲ್ಲ ಟೈಮ್ ಬಂದೆ ಎಲ್ಲ ತಾನಾಗೆ ಸರಿ ಹೋಗ್ತದೆ. ಪವಿತ್ರ ಇಲ್ಲಿ ದೇವ ಹಣೆ ಬೊಟ್ಟು ಇಟ್ಟಿರೋದು ನೋಡಿಕೊಂಡು ಬರ್ತಾನೆ ಇರ್ತಾಳೆ ನಕ್ಕಂತ. ಅದೇ ಟೈಮಿಗೆ ಪವಿತ್ರ ಅವರಪ್ಪ ಫೋನ್ ಮಾಡ್ತಾರೆ. ಪವಿತ್ರ ಅವರಪ್ಪ ಫೋನ್ ಮಾಡಿ ಮಗಳೇ ಅಂದಾಗ ಅಪ್ಪ ಅದು ಅಂತಂದರೆ ಆರಾಮಿದೆಯಾ ಅಂದರು. ಆರಾಮಿದ್ದೀನಿ ಅಂದರೆ ಅಳಿಯಂದ್ರೆ ಆಫೀಸ್ಗೆ ಹೋಗಾರ ಅಂದರೆ ಸ್ವಲ್ಪ ಹೊತ್ತು ಬೇಜಾರಾಗಿ ಆಮೇಲೆ ಅಪ್ಪ ಹೋಗಿದ್ದಾರ ಅಂತೆಲ್ಲ ಹೇಳ್ತಾ. ಅದು ಏನಿಲ್ಲ ಕಣಮ್ಮ, ಅಧಿಕ ಮಾಸ ಬಂದಿರೋದು ಚೆನ್ನಾಗಿ ಬಂದಿಲ್ಲಂತೆ, ಅದಕ್ಕೆ ಮಗಳಿಗೆ ಸೀರೆ ಉಡಿಸಿ ಮಡೇಲಿ ತುಂಬಬೇಕಂತೆ, ಮತ್ತು ಅದಕ್ಕೆ ನಾವು ನಿಮ್ಮ ಮನೆ ಹತ್ರ ಇರೋ ದುರ್ಗಮ್ಮನ ದೇವಸ್ಥಾನ ಹತ್ರ ಬರ್ತೀವಿ, ನೀನು ಬಂದುಬಿಡಮ್ಮ 1 ಗಂಟೆ ಅಂತೆಲ್ಲ ಹೇಳ್ತಾ. ಈ ಕಡೆ ನಮ್ರತ ಆಳ್ತಾ ಇರ್ತಾರೆ, ಸಮಾಧಾನ ಮಾಡ್ತಾ ಇವರೆಲ್ಲ ಏನಾಗಲ್ಲ ಸುಮ್ಮನೆ ಇರು, ಟೈಮ್ ಬಂದರೆ ಎಲ್ಲದೂ ಸರಿ ಹೋಗುತ್ತೆ ಅಂತೆಲ್ಲ ಹೇಳಿ ಅವರ ಮನಸ್ಸು. ಈ ಕಡೆ ಈ ವಿಡಿಯೋ ನೋಡಿ ಈ ವಿಡಿಯೋನಲ್ಲಿ ಪವಿತ್ರ ಸೇವ್ ಮಾಡಿರ್ತಾಳೆ ದೇವ್ನ ಆಕ್ಸಿಡೆಂಟ್ ಆಗೋದನ್ನ. ಇನ್ನು ವಿಡಿಯೋ ನೋಡ್ಬಿಟ್ರೆ ಇನ್ನು ಅತ್ತೆ ಫ್ಲ್ಯಾಟ್ ಆಗಿಬಿಡ್ತಾರೆ ಅಂತೆಲ್ಲ ಹೇಳಿ ಅಳ್ತಾ ಇರ್ತಾಳೆ. ಅದೇ ಟೈಮಿಗೆ ಅವರು ಪುಟ್ಟು ಅಂತ ಅವ್ರ ತಾತ ಇರ್ತಾರಲ್ಲ ಅವರು ಮಾತಾಡ್ತಾನೆ. ಸ್ಪೀಕರ್ ಹಾಕಿದ್ದೀವಮ್ಮ, ನಾನು ಸುಮಂತ ನಿಮ್ಮಪ್ಪ ಎಲ್ಲರೂ ಒಂದೇ ತಲೆ ಇದ್ದ. ಹಾಂ ತಾತ ಅಂತೆಲ್ಲ ಹೇಳ್ದೆ. ಅದೇ ಕಣಮ್ಮ ಮನೆಯಲ್ಲಿ ಎಲ್ಲರೂ ಆರಾಮಿದ್ರ, ನಿನ್ನ ಹೆಂಗೆ ನೋಡ್ಕೊಂಡು ನನ್ನನ್ನು ಕಸಕ್ಕಿಂತ ಕಡೆಯಾಗಿ ನೋಡ್ಕೊತಾ ಇದ್ದಾರೆ ಅಂತ ಮನ್ಸೊಳಗೆ ಅಂದ್ಕೊಂಡು. ಹಾಂ ಅಪ್ಪ ನನ್ನೆಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಂತೆಲ್ಲ ಹೇಳ್ತಾ. ಸರಿ ಬಿಡು ಅಂತಂದೆಲ್ಲ ಹೇಳಿ ಅದೇ ಟೈಮಿಗೆ ಇಲ್ಲಿ ಅಲ್ಲಮ್ಮ 1 ತಾಸು ಬಂದಿದ್ರೆ ಆಗೋಗಿತ್ತು, ನಾವು ನಿನಗೆ ಮಾಡಲಿ ತುಂಬಿ ನೋಡಿ ಹೋಗ್ತಿದ್ವಿ ಅಂದರೆ ಎಲ್ಲ ಡ್ಯಾಡಿಯ ಎಲ್ಲ ಅಪ್ಪಾಜಿ ಅದು ಕಳಿಸಲ್ಲ, ಅವರು ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದಾರೆ ಅಂತ ಏನೇನೋ ಹೇಳ್ತಾ. ಈ ಕಡೆ ಅವರಪ್ಪ ಬಂದು ಮಾತಾಡ್ಸಂದು ದೇವ್ಗೆ ಆರಾಮಿದೆ ಅಂದರು. ಆರಾಮಿದೆ, ನಂಗೆ ಕೇಳಿ ತುಂಬ ಅಂದರೆ ತುಂಬ ಬೇಜಾರಾಯಿತು ಅಂತ. ಸರಿ ಏನಾದರೂ ಬೇಕಿತ್ತಂದರೆ ಏನಿಲ್ಲ ಅಂದರೆ ಸರಿ ಹೋಗಿ ಪವಿತ್ರನ ಕಳಿಸ್ತಂತೆ. ಆಮೇಲೆ ದೇವ್ ಒಬ್ಬನೇ ಎದ್ದು ಹೋಗ್ತಾನೆ. ಎದ್ದು ಹೋಗ್ಬೇಕಾದ್ರೆ ಬೀಳ್ತಿರ್ಬೇಕಾದ್ರೆ ಅವ್ರ ತಂದೆ ಏನಿರ್ತಾರಲ್ಲ ದೇವ್ ಅವ್ರ ತಂದೆ ಅವ್ರು ಹಿಡ್ಕೊಂಡ್ಬಿಡ್ತಾರೆ. ಅವ್ರು ಹಿಡ್ಕೊಂಡು ಅಲ್ಲ ಮಗ ನಿನಗೆ ಏನನ್ನ ಬೇಕಂದರೆ ಏನಿಲ್ಲ ಅಂದರೆ ಏನಂದರೆ ಅಪ್ಪ ಅದು ವಾಶ್ರೂಮ್ಗೆ ಹೋಗು ಅಷ್ಟೇ ತಾನೇ, ನಾನು ಕರ್ಕೊಂಡು ಹೋಗ್ತೀನಿ ಬಾ ಅಂತ ಕರ್ಕೊಂಬಂದ್ಬಿಡ್ತಾರೆ. ಹಿಂಗೆ ಹೋಗಿ ಮತ್ತು ಅವರೇ ಕರ್ಕೊಂಬಂದು ಕೂಡಿಸಿದಾಗ ಸರಿ ಇನ್ನೇದು ಬೇಕಿತ್ತ, ನೀರು ಕುಡಿದೆ ಅಂದರೆ ಬೇಡಪ್ಪ ಅಪ್ಪ ಅದು ಅಮ್ಮ ತುಂಬ ಬೇಜಾರಾಗಿದೆ, ಅಮ್ಮ ಒಬ್ಬರೇ ಇರೋದು ನೋಡೋಕ್ಕಾಗ್ತಾಯಿಲ್ಲ, ಸಾಧ್ಯ ಆದಷ್ಟು ಅಮ್ಮನ ಖುಷಿಯಿಂದ ಇಡೋಕ್ಕೆ ಪ್ರಯತ್ನ ಪಡಿ ಅಂದರೆ ಆಯಿತು ಮಗ ಅಂತೆಲ್ಲ ಹೇಳ್ತಾರೆ ಅವರಪ್ಪ. ಇದು ಇವರಿಬ್ಬರ ಮಧ್ಯದಲ್ಲಿ ನಡೆದಿರ್ತೈತೆ. ಸಾರು ಏನಿದ್ರಲ್ಲ ವಿಜಯ್ ಕಾಶಿ ಸಾರು ಮತ್ತು ಈ ಅವ್ರ ನಡುವೆ ಅಮ್ಮನ ಬೇಜಾರಾಗಿರೋದು ನೋಡೋಕ್ಕಾಗ್ತಾಯಿಲ್ಲ ಅಂತೆಲ್ಲ ಸರಿಯಪ್ಪ ಅಂತೆಲ್ಲ ನೈಟ್ ಆಗಿರೋ ಟೈಮಲ್ಲಿ ಇಲ್ಲಿ ಇವರು ಈ ಪುಣ್ಯಕೋಟಿನ ಹೆಂಗಾನ ಮಾಡಿ ಮನೆಯಿಂದ ಆಚೆ ಹಾಕ್ಬಿಟ್ರೆ ನಮ್ಮ ಅರ್ಧ ಕೆಲಸ ಆದಂಗೆ ಅದು. ಈ ಕಡೆ ನಮ್ರತ ಇದ್ದ ವೀಡಿಯೋ ನೋಡಿ ಅಳ್ತಾ ಇರ್ತಾಳೆ. ಇದೇನಾದರೂ ಅತ್ತೆ ನೋಡಿಬಿಟ್ರೆ ಅತ್ತೆ ಇನ್ನೇನು ನನ್ನನ್ನು ಮನೆಯಿಂದ ಹೊರಗೆ ಹಾಕ್ಬಿಟ್ಟು ಪವಿತ್ರನೇ ತನ್ನ ಸೊಸೆ ಅಂತ ಒಪ್ಪಿಬಿಡ್ತಾರ ಅಂತೆಲ್ಲ ಹೇಳಿ ಅಳ್ತಿರ್ತಾರೆ. ಆದರೆ ರಾಧಿಕಾ ಅವರು ಹಿಂದೆ ಬಂದು ನಿಂತಿರ್ತಾರೆ. ನನಗೆ ಅಮ್ಮ ಇಂಗ್ಲೀಷಲ್ಲಿ ಬೈತಿರ್ತಾರೆ, ಅಮ್ಮ ಐ ಡೋಂಟ್ ವಾಂಟ್ ಯು ನಾವು ಗೋ ಪ್ಲೀಸ್ ಅಂತೆಲ್ಲ ಹೇಳಿ ಅಳ್ತಾ ಇರೋ ಟೈಮ್ ಒಳಗೆ ಹಿಂದೆ ತಿರುಗಿ ನೋಡಿದಾಗ ಇವರು ರಾಧಿಕಾ ಮೇಡಮ್ ಅವರು ಇರ್ತಾರೆ. ರಾಧಿಕಾ ಮೇಡಮ್ ಅವರು ವಿಡಿಯೋ ನೋಡಿರ್ತಾರೆ. ಇದು ಏನಂತನೂ ಇವತ್ತು ತೋರಿಸಿರಲ್ಲ. ನಾಳೆ ರಾಧಿಕಾ ಮೇಡಮ್ ಹತ್ರ ಈ ಸಿಗೆ ಬಿದ್ದು ಏನು ಹೇಳ್ತಾಳ ಏನಿಲ್ಲ ಅನ್ನೋದು ನೋಡಬೇಕು. ನಾಳೆ ಎಪಿಸೋಡಲ್ಲಿ ಇರುತ್ತೆ ಇದೆಯಲ್ಲ. ಅದು ನೆಕ್ಸ್ಟ್ ಎಪಿಸೋಡ್ ಬಂದು ಈ ಕಡೆ
ದೇವ್ ಏನೋ ಊಟ ಮಾಡ್ತಾ ಇರ್ತಾನೆ. ಅವ್ರ ಚಿಕ್ಕಮ್ಮ ಬಂದು ಏನೋ ಸೂಪ್ ಕೊಡ್ತಾರೆ. ಏನು ಚಿಕ್ಕಮ್ಮ ಅಂದರೆ ಸೂಪು ಅಂತೆಲ್ಲ ಹೇಳ್ದೆ. ಅದೇ ಟೈಮಿಗೆ ಪವಿತ್ರ ಬಂದು ಸೂಪು ಅವರು ನೋಡಾತಿಗೆ ಸೂಪ್ ಕುಡಿದು ದೇವ್ಗೆ ಹೆಚ್ಚು ಕಡಿಮೆ ಆದರೆ ಅದು ವೈನಿಕಾಯಿಲ್ಲ ಬಯಸ್ಕೊಳತ್ತೆ ಪವಿತ್ರ ಅಂತೆಲ್ಲ ಹೇಳ್ದೆ. ದೇವ್ ಸರ್ ಆ ಸೂಪ್ ಏನು ಮಾಡ್ತಾಯಿದ್ರೆ ಅಂದರೆ ಸೂಪು ಚಿಕ್ಕಮ್ಮ ಕೊಟ್ಟರೆ ಕುಡಿಬೇಡ ಅಂತೆಲ್ಲ ಹೇಳಿ ರಿಸ್ಟ್ರಿಕ್ಷನ್ ಮಾಡಿರ್ತಾರೆ. ಇದು ನಾಳೆ ಎಪಿಸೋಡ್ ಆಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಾಳೆ ಎಪಿಸೋಡ್ ಚೆನ್ನಾಗಿದೆ. ನಮ್ರತನ ಕಳ್ಳಾಟ ಸಿಗುತ್ತೆ ನೋಡ್ಬೇಕು.